ಗೈಸ್, ಗುಡ್ ಈವ್ನಿಂಗ್ ಟು ಅವರ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಮತ್ತೊಂದು ಲಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೋಸ್ಟ್ ಇವತ್ತು ಸಾಟರ್ಡೆ ಆಗಿರೋದ್ರಿಂದ 7 o'clock ಆಗಿದೆ. ಹಂಗಾಗಿ ಇವತ್ತು ಶಾಪ್ ಹತ್ರ ಬಂದಿದ್ದೀನಿ. ಯಾವ ರೀತಿ ಇವತ್ತು ನೋಡೋಣ, ಏನು ಸ್ಟಾಕ್ ಎಲ್ಲ ಏನಿದೆ ಅದ್ರ ಬಗ್ಗೆ ನೋಡಿ. ಮತ್ತೆ ನಾನು ಏನಿಲ್ಲ, ನೆಕ್ಸ್ಟ್ ನಾಳೆ ನಮ್ಮೂರಲ್ಲಿ ನಿಮ್ಗೆ ಗೊತ್ತಿರ್ಬೋದು, ನಾಳೆ ಜಾವಗಲ ಸಂತೆ. ಲಾಸ್ಟ್ ವಿಡಿಯೋದಲ್ಲೂ ಕಳೆದ ವಿಡಿಯೋಗಳಲ್ಲೂ ನಾನು ನಿಮಗೆ ತೋರಿಸಿದ್ದೆ ಸಂತೆ ಬಗ್ಗೆ ಎಲ್ಲ. ನೀವು ಯಾರ್ಯಾರೆಲ್ಲ ನೋಡಿಲ್ಲ ಒಂದ್ಸತಿ ಹೋಗಿ ಆ ವಿಡಿಯೋನು ಕೂಡ ನೋಡಿ ನಮ್ಮ ಚಾನಲ್ ಸಪೋರ್ಟ್ ಮಾಡಿ. ಯಾರೆಲ್ಲ ಸಿವಿಲ್ ನೋಮ್ಯಾಡ್ ಚಾನಲ್ನ ನೋಡಿಲ್ಲ ಒಂದ್ಸತಿ ಮತ್ತೆ ಯಾವ ರೀತಿ ಕಂಟೆಂಟ್ ಇದೆ ಅನ್ನೋದನ್ನು ನೋಡ್ಕೊಂಡು ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ನನ್ನ ಮುಂದೆ ಬರುವಂಥ ಕಂಟೆಂಟ್ಗಳಿಗೂ ಕೂಡ ನಿಮ್ಮ ಎಲ್ಲರ ಸಪೋರ್ಟ್ ಸಿಗಬೇಕು ಅಂತ ಕೇಳ್ಕೊತಾ ಇವತ್ತಿಂದು ಟಾಪಿಕ್ ಕಡೆಗೆ ಹೋಗೋಣ. ಇವತ್ತು ಆಲ್ಮೋಸ್ಟ್ ನೀವು ನೋಡಿದ್ದೀರಾ. ಮತ್ತೆ ಇದೆ ಇವತ್ತು ಸ್ಯಾಟರ್ಡೇದು ಪ್ಲಸ್ ಸಂಡೇದು ಕೂಡ ಇದರಲ್ಲೇ ಆ್ಯಡ್ ಇನ್ಕ್ಲೂಡ್ ಮಾಡಿರ್ತೀನಿ. ನೋಡ್ತಾ ಹೋಗೋಣ ಬನ್ನಿ ಇವತ್ತು ಯಾವ ರೀತಿ. ನಮ್ಮ ಅಂಗಡಿಗೆ ರೆಗ್ಯುಲರ್ ಆಗಿ ಕಾಫಿನ ಕೊಡ್ತಾರೆ. ಹಾಗೆ ಇವಾಗ ಒಂದು 6:45 7 ಆಗಿರೋದ್ರಿಂದ ಅವ್ರು ರೆಗ್ಯುಲರ್ ಆಗಿ 6:45 ಈ ತರ ಬರ್ತಾ ಇರ್ತಾರೆ. ಹಾಗಾಗಿ ಒಂದ್ಸತಿ ಕಾಫಿ ಕೊಡೋಣ ಅಂತ ಬಂದಿದ್ರು. ಬನ್ನಿ ಅವ್ರ ಹತ್ರ ವಿಚಾರಿಸೋಣ, ಅವ್ರು ಯಾವಾಗಿಂದ ಒಂದು ಕೆಲ್ಸನ ಸ್ಟಾರ್ಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೇಳ್ತಾ ಹೋಗೋಣ. ಅಂಕಲ್, ಯಾವಾಗಿಂದ ನೀವು ಈ ಕಾಫಿ ಸ್ಟಾರ್ಟ್ ಮಾಡಿದಿರಾ ಬಿಸ್ನೆಸ್? 3 ವರ್ಷ ಆಯ್ತು. ನಿಮ್ಮ ಹೆಸರು? ಯೋಗೇಶ್ ಅಂತ ಹೇಳಿ. ಯೋಗೇಶ್ ಅಂತ ಹೇಳಿ. ಯಾವಾಗಿಂದ ಇದ್ ಮಾಡಿದ್ರಿ? ಹೆಂಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಮೊದ್ಲು ಏನ್ ಮಾಡ್ತಾ ಇದ್ರಿ? ಮೊದಲು ಬೆಂಗಳೂರಿಗೆ ಇತ್ತು. ಬೆಂಗಳೂರಲ್ಲಿ ಏನ್ ಕೆಲಸ ಮಾಡಿ? ಬೆಂಗಳೂರಲ್ಲಿ ಗಾರ್ಡ್ ಸೆಕ್ಯೂರಿಟಿ ಗಾರ್ಡ್. ಓಕೆ ಓಕೆ. ಅದ್ ಬಿಟ್ಬಿಟ್ಟು ಇಲ್ಲಿ ಯಾಕೆ ಬಂದಿದ್ರಿ? ಹೆಂಗೆ? ಇದು ನಮ್ದು ಸ್ವಂತ ಇದು. ಸ್ವಂತ ಜಾವಗಲ್ಲೆನಾ? ಜಾವಗಲ್ಲೆ. ಓಕೆ. ಎಷ್ಟು 3 ವರ್ಷದಿಂದ ನೀವೇ ಎಲ್ಲ ಹಾಲು ಈ ತರ ಎಲ್ಲ ತಗೊಬಂದು ನಾವೇ ಮಾಡಿ ರೆಡಿ ಮಾಡಿ ಕೊಡೋದು. ರೆಡಿ ಮಾಡಿ ಎಲ್ಲಾ ಕಡೆನು ಎಲ್ಲೆಲ್ಲಿ ಸಪ್ಲೈ ಕೊಡ್ತೀರಾ? ಬಸ್ ಸ್ಟಾಪ್. ಬಸ್ ಸ್ಟಾಪ್, ಆಮೇಲೆ ತರಕಾರಿ ಮಾರ್ಕೆಟ್, ಓಕೆ, ಕಾಯಿ ಮಾರ್ಕೆಟ್, ಆಮೇಲೆ ಅಷ್ಟೇ. ಶಾಮಿಯಲ್ಗಳು. ಅದೇ ಬಿಲ್ಡಿಂಗ್ ಗಳಲ್ಲಿ ಕೊಡ್ತೀನಿ. ಯಾವ ಇಲ್ಲ ಕೊಡ್ತಾ ಇಲ್ಲ ಈಗಿನ ಇವು ಮಾತ್ರ. ಸರಿ ಸರಿ, ಆಯ್ತು. ಓಕೆ. ನಿಮ್ಮ ಹತ್ರ ಕಾಫಿ, ಟೀ ಮತ್ತೆ ಅಷ್ಟೇ 2 ಐಟಮ್. 2 ಐಟಮ್. ಮಜ್ಜಿಗೆ ಯಾವಾಗ? ಜನವರಿಯಿಂದ ಲೆಕ್ಕ. ಬೇಸಿಗೆಕಾಲ ಜನವರಿಯಿಂದ. ಸರಿ ಸರಿ ಸರಿ, ಆಯ್ತು. ಓಕೆ. ಹಂಗೆ ವ್ಲಾಗ್ ನೋಡ್ತಾ ಕೂತಿದ್ದೀನಿ. ಹಾಗೆ ಇದಕ್ಕೆ ನೀರು ಹಾಕ್ಲಿಕ್ಕೆ ಇಲ್ಲ ಅಂತ ನಾನು ಇಲ್ಲಿ ಸಂಪಿಂದ ನೀರನ್ನ ತಗೊಂಡು ಈಗ ಹಾಕ್ಲಿಕ್ಕೆ ಅಂತ ಅಂಗಡಿ ಕಡೆ ಹೋಗ್ತಾ ಇದ್ದೀನಿ. ಈಗ ಮತ್ತೆ ಪಕ್ಕದಲ್ಲೇ ಇರೋದು ಸೂರಣ್ಣ. ಹವಾ ನಿಮ್ದು ರೆಡಿ ಕೃಷ್ಣೇಗೌಡ್ರಿ. ಯಾಕೆ ನಿಮ್ದೇ ಹವಾ? ಬೆಂಕಿ ಚೆಂಡು. ಯಾರಿಗೆ ಕಾಯ್ತಿದ್ದೀರಾ? ಜನವೇ ಇಲ್ಲ ಸಂತೆಲಿ. ದಿನಕ್ಕೆ ಎಷ್ಟೈತೆ ಮರ್ಯ? ಏನು ಕಂಗ್ಸಿತ್ತೀವಿ ಅದು ಲೆಕ್ಕ ಹಾಕ್ಲಿಕ್ಕಾಗಲ್ಲ. ಗೈಸ್, ನೋಡ್ತಾ ಇರ್ಬೋದು, ಇವತ್ತು ನಿಮಗೆ ಆಲ್ಮೋಸ್ಟ್ ನಿನ್ನೆ ಹೇಳಿದ್ದೆ ಸಂಡೇ ಅಂತ. ಇವತ್ತು ಹಾಗೆ ನಮ್ಮ ಫ್ರೆಂಡು, ನಮ್ಮ ಕಾಲೇಜ್ ಫ್ರೆಂಡು ಹೌದು, ನಮ್ಮೂರು ಕೂಡ ಹೌದು, ಅವನು ಇವತ್ತು ಬಂದಿದ್ದಾನೆ. ಬನ್ನಿ ಮಾತಾಡ್ಸೋಣ ಅವನ್ನ. ಇವತ್ತಿನ ಒಂದು ನಮ್ಮ ವ್ಲಾಗಲ್ಲಿ ಅವರು ಕೂಡ ಜೊತೆಯಾಗಿರ್ತಾರೆ. ನೋಡಿ ಫ್ರೆಂಡ್ಸ್, ಇವನೇ ನಮ್ಮ ಫ್ರೆಂಡು ಹರ್ಷ ಅಂತ. ಏನು ಹರ್ಷ, ಏನು ಸಮಾಚಾರ? ಹೇಳ್ಬೇಕು ದೀಕ್ಷಿತ್. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಹರ್ಷ ಅಂತ ಹೇಳ್ಬಿಟ್ಟು. ನಾನು ದೀಕ್ಷಿತ್ ಫ್ರೆಂಡು. ನಾನು ಸುಮಾರು 2018ನೇ ಇಸ್ವಿಲಿ SSLC ಮುಗಿಸ್ 2016ನೇ ಇಸ್ವಿಲಿ SSLC ಮುಗಿಸಿ ಉಜ್ರೆಗೆ PUC ಓದಕ್ಕೆ ಅಂತ ಹೋಗಿದ್ದೆ SDM ಕಾಲೇಜ್ಗೆ. ಅವಾಗ ನಾನಿನ್ನು ಫಸ್ಟ್ ಟೈಮ್ ಹಾಸ್ಟ್ಲಿಗೆ ಹೋಗಿದ್ದು. ನಂಗೆ ಅಲ್ಲಿ ಯಾರು ಪರಿಚಯ ಇರಲಿಲ್ಲ. ದೀಕ್ಷಿತ್ ಆಗಲೇ 4-5 ವರ್ಷ ಮೊದಲೇ ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ಓದ್ತಿದ್ದ. ಅವಾಗ ಅಲ್ಲಿ ನಮ್ಮೂರವನು ಅಂತಾಗಿ ನನಗೆ ದೀಕ್ಷಿತ್ ಪರಿಚಯ ಆಗಿದ್ದು. ನಾವು ಅವತ್ತಿಂದ ಸ್ನೇಹಿತರುಗಳು. ದೀಕ್ಷಿತ್ ವ್ಲಾಗ್ಸು ತುಂಬ ಚೆನ್ನಾಗಿ ಬರ್ತಾ ಇದೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಅವನಿಗೆ ಹೆಚ್ಚೆಚ್ಚು ಜನಗಳಿಗೆ ಶೇರ್ ಮಾಡಿ.
ಅವನು ನೀವು ಜಾಸ್ತಿ ಶೇರ್ ಮಾಡಿ ಜಾಸ್ತಿ ವ್ಯೂಸ್ ಆಗಿ ಮುಂದಿನ ವರ್ಷ ಅವನು ಬಿಗ್ ಬಾಸ್ಗೆ ಹೋಗ್ಬೇಕು ಅನ್ನೋದು ನಮ್ಮ ಆಸೆ. ಎಲ್ಲರೂ ಸಪೋರ್ಟ್ ಮಾಡಿ. ರಮೇ ಭ್ರಮೆ